ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಬನ್ ಹೇರ್ ಸ್ಟೈಲು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಮತ್ತು ತುಂಬ ಹೊಸ ಡಿಸೈನ್ ಆಗಿರುವಂತಹ ಬನ್ ಹೇರ್ ಸ್ಟೈಲ್ನ ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ನೀವೇ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ನೋಡಿ, ಮೊದಲು ನಾನು ಇಯರ್ ಟು ಇಯರ್ ಸೆಕ್ಷನ್ನ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ನಿಮ್ಮ ಹತ್ರ ಸೆಕ್ಷನ್ ಕ್ಲಿಪ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಹಂಗೆ ಮಾಡ್ತೀವಿ ಅನ್ನೋದಾದರೆ ಹಾಗೆ ಸೆಕ್ಷನ್ನು ಮಾಡಿದ್ದೀವಲ್ಲ ಆ ಹೇರ್ಸ ಫ್ರಂಟ್ಗೆ ಬಿಟ್ಟು ಬ್ಯಾಕ್ ಸೈಡ್ ಹೇರೆಲ್ಲನೂ ಕ್ಲೀನಾಗಿ ಈ ರೀತಿ ಕೋಮ್ ಮಾಡಿಕೊಂಡು ಒಂದು ರಬ್ಬರ್ನ ಈ ರೀತಿ ಟೈಟಾಗಿ ಹಾಕ್ಕೋಬೇಕು. ಅದು ಎಲ್ಲೂ ಲೂಸ್ ಆಗಬಾರ್ದು, ಆ ರೀತಿ ಫುಲ್ ಟೈಟಾಗಿ ನಾವು ರಬ್ಬರ್ನ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು ಮೊದಲಿಗೆ. ಇವಾಗ ನಾನು ಈ ರಬ್ಬರ್ನ ತುಂಬ ಟೈಟಾಗಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಕೋಮ್ ಮಾಡ್ಕೊಳ್ಳಿ. ಇವಾಗ ಬನ್ ನೋಡಿ, ಈ ರೀತಿ ಬನ್ನು ಬ್ಯಾಂಗಲ್ ಸ್ಟೋರ್ಗಳೆಲ್ಲ ಸಿಗುತ್ತೆ. ಬನ್ ತೊಗೊಂಡು ಈ ರೀತಿ ಹಾಕ್ಕೊಂಡು ಅದನ್ನು ಯು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಇವಾಗ ನೋಡಿ, ಇದನ್ನು ಹೇರ್ ಸ್ಟೈಲ್ ಮಾಡೋದು ಇವಾಗ ನೀಟಾಗಿ ನೋಡ್ಕೊಳ್ಳಿ, ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ. ಈ ರೀತಿ ಸ್ವಲ್ಪನೇ ಕೂದಲನ್ನು ತಗೊಂಡು ಈ ರೀತಿ ರೋಲ್ ಮಾಡಿ ಯು ಪಿನ್ ಸಹಾಯದಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಕೂದಲನ್ನು ನಾವು ಸ್ವಲ್ಪನೇ ತಗೊಂಡು ಈ ರೀತಿ ರೋಲ್ ಮಾಡ್ಕೊಳ್ಳಿ ಮತ್ತು ಅದನ್ನು ಯು ಪಿನ್ ಸಹಾಯದಿಂದ ಬನ್ಗೆ ಮತ್ತು ಹೇರ್ ಎರಡಕ್ಕೂ ಸೇರಿ ಟೈಟ್ ಆಗೋ ಥರ ಸೆಕ್ಯೂರ್ ಮಾಡ್ಕೋಬೇಕು. ಹೇರ್ನ ತುಂಬ ಚೆನ್ನಾಗಿ ಕೂಮ್ ಮಾಡ್ಕೊಂಡಿರಬೇಕು. ನೀವು ಸಿಕ್ಕಾಗಿದ್ದರೆ ಈ ಹೇರ್ ಸ್ಟೈಲ್ ಮಾಡೋದಕ್ಕೆ ಆಗೋದಿಲ್ಲ. ತುಂಬ ಚೆನ್ನಾಗಿ ಕೂಮ್ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಳಿ. ಇದು ಪೂರ್ತಿ ಇದೇ ರೀತಿ ರೋಲ್ ಮಾಡಿ ಯು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕನ್ನ ಟಚ್ ಮಾಡಿ, ಅದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನೆಲ್ಲ ವಿಡಿಯೋಗಳನ್ನೂ ನೀವು ಮೊದಲು ನೋಡಬಹುದು. ಮತ್ತು ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಪೂರ್ತಿ ರೋಲ್ ಮಾಡಿ ಕ್ಲಿಪ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಎರಡು ಪಾರ್ಟ್ ಮಾಡ್ಕೊಳ್ಳಿ. ಹೇರ್ಸ್ ಮಿಕ್ಕಿರೋದನ್ನು ಮಾಡಿ ಅದನ್ನು ಈ ರೀತಿ ಹೆಣ್ಕೋಬೇಕು. ನೀಟಾಗಿ ಹೆಣ್ಕೊಂಡು ಅದನ್ನು ರೋಲ್ ಮಾಡಿ ಗಂಟಿಗೆ ಬಂದಿದೆಯಲ್ಲ ಅದು ರೋಲ್ ಮಾಡಿ ಯು ಪಿನ್ ಅಥವಾ ಹೇರ್ ಪಿನ್ನು ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದನ್ನು ಹಾಕಿ ಈ ರೀತಿ ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕು. ಈ ಕಡೆ ಸೈಡ್ ಕೂಡ ಅದೇ ರೀತಿ ಹೆಣ್ಕೊಂಡು ನೀಟಾಗಿ ರೋಲ್ ಮಾಡಿ ಸೆಕ್ಯೂರ್ ಮಾಡ್ಕೊಳ್ಳಿ. ಇದು ಜಡೆ ಫಿನಿಶ್ ಆದಮೇಲೆ ನೋಡಿ, ಈ ರೀತಿ ನಿಮ್ಮ ಹತ್ರ ಹೂವು ಇದ್ದರೆ ಹೂವನ್ನ ಮುಡಿಸಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಬನ್ ಹೇರ್ ಸ್ಟೈಲ್ನ ರೆಡಿ ಮಾಡಿದೆ ಅಂತ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.